ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೇವ್ ಮುನಿವೇರ್. ನಾನು ನಿಮ್ಮ ದಿವ್ಯ ಮಂಜುನಾಥ್. ನಾವು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ವಿ ಫ್ರೆಂಡ್ಸ್, 10 ಡೇಸ್ಗೆ 10 ಡಿಸೈನ್ಸ್ ಆಫ್ ಮಲ್ ಕಾಟನ್ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ. ಇವತ್ತು ಡೇ 2. ಸೊ ಇವತ್ತಿಂದ ಡಿಸೈನ್ ನಾನು ನೋಡೋಣ. ಸೊ ಇವತ್ತು ಬಂದು ನಿಮ್ಗೆ ಬ್ರಿಕ್ ರೆಡ್ ಜೊತೆಗೆ ಬ್ಲ್ಯಾಕ್ ಕಾಂಬಿನೇಷನ್. ಯೂಶಲಿ ಈ ತರದ ಸ್ಯಾರೀಸ್ ಇದೆಯಲ್ಲ, ಇದು ಟೀಚರ್ಸ್ಗೆ ಇಲ್ಲ ಸ್ವಲ್ಪ ಈ ಅಫಿಷಿಯಲ್ ವೇರ್ ಮಾಡಬೇಕು ಅನ್ನೋರ್ಗೆ, ಹಾಗೂ ಯಂಗ್ಸ್ಟರ್ಸ್ ಬಹಳ ಇಷ್ಟಪಡ್ತಾರೆ ಈ ತರದ ಸ್ಯಾರೀಸ್. ಬಿಕಾಸ್ ಕ್ರಾಪ್ ಟಾಪ್ಸ್ ಜೊತೆಗೆ ಬಹಳ ಸೂಪರ್ ಆಗಿ ಬಂದ್ಬಿಡುತ್ತೆ. ಅಂಡ್ ಇದಕ್ಕೆ ಜ್ಯುವೆಲರಿ ನಾವು ಆಡ್ ಮಾಡ್ತೀವಿ ಅನ್ನೋದಾದ್ರೆ ಆಕ್ಸಿಡೈಸ್ಡ್ ಜ್ಯುವೆಲರಿ ತುಂಬಾ ರಿಚ್ ಆಗಿ ಬರುತ್ತೆ ಈ ತರದ ಸ್ಯಾರೀಸ್ಗೆ. ನೋಡ್ಬೋದು ನಿಮ್ಗೆ ಬ್ರಿಕ್ ರೆಡ್ಗೆ ನಿಮ್ಗೆ ಬ್ಲ್ಯಾಕ್ ಅಂಡ್ ಸಮ್ ವಾಟ್ ಹಾಫ್ ಕ್ರೀಮ್ ಕಾಂಬಿನೇಷನ್. ಇದು ಬಂದು ಪಲ್ಲು ಬರುತ್ತೆ ಫ್ರೆಂಡ್ಸ್. ಇದೇನು ನೋಡ್ತಾ ಇದ್ದೀರಾ, ಇದು ಪಲ್ಲು ಆಪ್ಷನ್. ಅಂಡ್ ಇದು ಕೂಡ ನಿಮಗೆ ಹಾಫ್ ಅಂಡ್ ಹಾಫ್ ಸ್ಯಾರಿ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ನಿಮಗೆ ಪ್ಲೇನ್ ಬ್ರಿಕ್ ರೆಡ್ ಪ್ಲೇನ್ ಅಲ್ಲಿ ಬರುತ್ತೆ. ಮೇಲೆ ಕೆಳಗೆ ನಿಮಗೆ ಬಾರ್ಡರ್ ತರ ರನ್ ಆಗಿದೆ. ಸೊ ನೋಡ್ಬೋದು ಇದು ನಿಮಗೆ ಬಾರ್ಡರ್ ಬರುತ್ತೆ. ಸೊ ನಿಮ್ಗೆ ಹಾಫ್ ಅಂಡ್ ಹಾಫ್ ಅಂತ ಯಾಕೆ ಅಂದ್ರೆ ನೋಡಿ, ನೆರಿಗೆ ನಿಮಗೆ ಈ ತರ ವರ್ಟಿಕಲ್ ಸ್ಟ್ರೈಪ್ಸ್ ಅಲ್ಲಿ ವಿತ್ ಬಾರ್ಡರ್, ಎರಡೂ ಕಡೆ ಈಕ್ವಲೆಂಟ್ ಸೈಜ್ ಆಫ್ ಬಾರ್ಡರ್ ಬರುತ್ತೆ ನಿಮ್ಗೆ. ಅಂಡ್ ಬ್ಲೌಸ್ ಬಂದು ಸೊ ನೋಡಿ, ಸಫಿಶಿಯಂಟ್ ಲೆಂತ್ ಆಫ್ ಬ್ಲೌಸ್ ಕೂಡ ಕೊಟ್ಟಿರೋವಂಥದ್ದು. ಒಂಥರ ನಿಮಗೆ ಜಾಮೆಟ್ರಿಕಲ್ ಡಿಸೈನ್ ನಲ್ಲಿ ಬ್ಲೌಸ್ ಬಂದಿರೋವಂಥದ್ದು ಫ್ರೆಂಡ್ಸ್. ಸೊ ಬ್ರಿಕ್ ರೆಡ್ ಯಾವಾಗ್ಲೂ ಯುನೀಕ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ನನಗೆ ಈಗ ತರ ಡಾರ್ಕ್ ಶೇಡ್ ಅಲ್ಲಿ ಈ ಕಲರ್ ಬಹಳ ಇಷ್ಟ ಆಗುತ್ತೆ. ಅಂಡ್ ಆ ಫ್ಲವರ್ಸ್ ಎಲ್ಲ ಕೊಟ್ಟಿರೋದು, ಎಲಿಗೆನ್ಸ್ ಆಫ್ ಪಲ್ಲು ನೋಡಿ, ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಅಂಡ್ ನಿಮ್ಗೆ ಹಾಫ್ ಅಂಡ್ ಹಾಫ್ ಸ್ಯಾರಿ ಇರೋದ್ರಿಂದ ಇಲ್ಲ ಬ್ಲ್ಯಾಕ್ ಬ್ಲೌಸ್ ಹೋಗ್ಬೋದು, ಇಲ್ಲ ಇದೇ ಸ್ಯಾರಿ ಜೊತೆಗೆ ಏನ್ ಬ್ಲೌಸ್ ಕೊಟ್ಟಿದೆ ಅದಕ್ಕೆ ಹೋಗ್ಬೋದು, ಇಲ್ಲ ವಿ ಕ್ಯಾನ್ ಗೋ ವಿತ್ ಹಾಫ್ ವೈಟ್ ಆಲ್ಸೋ. ಸ್ವಲ್ಪ ಯೂನಿಕ್ ಆಗಿ ಟ್ರೈ ಮಾಡಬೇಕು ಅಂದ್ರೆ ಶರ್ಟ್, ಕಾಲರ್ಡ್ ಶರ್ಟ್ ಜೊತೆಗೂ ಇದನ್ನ ಮ್ಯಾಚ್ ಮಾಡ್ಕೊಬಹುದು. ಬಹಳ ಕಾರ್ಪೊರೇಟ್ ವರ್ಡ್ಗೆ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಆಗೋ ತರ ಇರುತ್ತೆ. ಎಥ್ನಿಕ್ ಅಂಡ್ ಮಾಡರ್ನ್ ಲುಕ್ ಕೊಟ್ಟಂಗಿರುತ್ತೆ ನಿಮ್ಗೆ. ಇದೆಲ್ಲ ಸ್ಟಾರ್ಚ್ ಫ್ರೀ ಫ್ರೆಂಡ್ಸ್. ಸ್ಟಾರ್ಚ್ ನೆಸೆಸಿಟಿ ಬೀಳಲ್ಲ. ಕಾಟನ್ ಸ್ಯಾರಿ ಆದ್ರಿಂದ ತುಂಬಾ ಸಾಫ್ಟ್ ಬರುತ್ತೆ ಮೆಟೀರಿಯಲ್ ನಿಮ್ಗೆ. ಸೊ ಡಿಸೈನ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಸ್ಕ್ರೀನ್ ಶಾಟ್ ತೆಗೆದು ನಮಗ್ ಕಳಿಸ್ಕೊಡಿ. ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಸ್ಕ್ರೀನ್ ಮೇಲೆ ಹಾಗೂ ಕ್ಯಾಪ್ಷನ್ ಅಲ್ಲಿ ಎರಡೂ ಕಡೆ ಇದ್ದೇ ಇದೆ. ಥ್ಯಾಂಕ್ ಯು ಸೋ ಮಚ್.